ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಆರ್ಕೆ ವ್ಲಾಗ್ಸ್ ಕನ್ನಡ. ಸೊ ಫೈನಲಿ Hyundai ಕಡೆಯಿಂದ ಸೆಕೆಂಡ್ ಜನ್ರೇಷನ್ ವೆನ್ಯೂನ ಲಾಂಚ್ ಮಾಡಿದ್ದಾರೆ. ಸೊ ಅದರ ಕಂಪ್ಲೀಟ್ ರಿವ್ಯೂ ಮಾಡೋಕ್ಕೆ ಮತ್ತು ಲಾಂಚ್ ಇವೆಂಟ್ಗೆ ನಾವು ಇವತ್ತು ಪವನ್ Hyundai ಕನಕಪುರ ರೋಡಲ್ಲಿರೋ ಪವನ್ Hyundai ಶೋರೂಮ್ ಬಂದಿದ್ವಿ. ಸೊ ನಿಮಗೆ ಶೋರೂಮ್ ಕಾಂಟ್ಯಾಕ್ಟ್ ಡೀಟೇಲ್ಸು ಮತ್ತು ಲೊಕೇಶನ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಮತ್ತು ವೆಹಿಕಲ್ ಕೂಡ ನಿಮಗೆ ಶೋರೂಮಲ್ಲಿ ನೋಡೋಕ್ಕೆ ಸಿಗುತ್ತೆ. ಮತ್ತು ನಿಮ್ಮ ಟೆಸ್ಟ್ ಡ್ರೈವ್ ಕೂಡ ಗಾಡಿ ಅವೈಲೇಬಲ್ ಇರುತ್ತೆ. ಸೊ ನೀವು ಬಂದು ಶೋರೂಮ್ನ ವಿಸಿಟ್ ಮಾಡ್ಕೋಬೋದು. ಸೊ ಸೆಕೆಂಡ್ ಜನ್ರೇಷನ್ Hyundai ವೆನ್ಯೂ ಏನೇನು ಚೇಂಜಸ್ ಆಗಿದೆ, ಇಂಟೀರಿಯರ್ ಆಗಿರ್ಬೋದು, ಎಕ್ಸ್ಟೀರಿಯರ್ ಆಗ್ಬೋದು, ಕಂಪ್ಲೀಟ್ ಚೇಂಜಸ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಅದ್ರ ಕಂಪ್ಲೀಟ್ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಿಳಿಸ್ಕೊಡೋಕ್ಕಿಂತ ಮುಂಚೆ ಯಾರ ಚಾನಲ್ ಹೊಸ್ದಾಗಿ ಬಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೆ ನಾನು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಮೆನ್ಷನ್ ಮಾಡಿರ್ತೀನಿ. ಕ್ವಿಕ್ ಅಪ್ಡೇಟ್ಗಳಿಗೋಸ್ಕರ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ವೀಕ್ಷಕರೇ, ಫೈನಲಿ ನೀವೆಲ್ಲ ಕಾಯ್ತಿರುವಂಥ Hyundai ವೆನ್ಯೂ ಸೆಕೆಂಡ್ ಜನ್ರೇಷನ್ನ Hyundai ಕಡೆಯಿಂದ ಲಾಂಚ್ ಮಾಡಿದ್ದಾರೆ. ಸೊ ಇದರಲ್ಲಂತೂ ತುಂಬ ಫೀಚರ್ಸ್ ಲೋಡೆಡು ಮತ್ತು ತುಂಬ ಫೀಚರ್ಸ್ಗಳನ್ನ ಆ್ಯಡ್ ಮಾಡಿ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಆದರೆ ಇದರಲ್ಲಿ ಮೇಜರ್ ಚೇಂಜಸ್ ಬಂದು ನಿಮಗೆ ಕೀ ಫಾಬು. ಸೊ ಕೀ ನೋಡ್ತಾ ಇರ್ಬೋದು, ಕೀ ಫಾಬಲ್ಲಿ ನಿಮಗೆ Hyundai ಸಿಂಬಲ್ ಕೂಡ ಬರುತ್ತೆ. ಹಾಗೆ ನಿಮಗೆ ಲಾಕ್ ಆ್ಯಂಡ್ ಅನ್ಲಾಕ್ ಬಟನ್ನು ವಿತ್ ನಿಮಗೆ ಹೋಲ್ಡ್ ಮಾಡಿದ್ರೆ ಗಾಡಿ ಸ್ಟಾರ್ಟ್ ಆಗೋ ಬಟನ್ನು, ಹಾಗೆ ನಿಮಗೆ ಬೂಟ್ ಓಪನ್ ಆಪ್ಷನ್ಸ್ ಕೂಡ ಸಿಗುತ್ತೆ. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ. ಇನ್ನು ಇದರ ಇಂಜಿನ್ ಬಗ್ಗೆ ಹೇಳಿದ್ರೆ ನಿಮಗೆ ಟೋಟಲ್ ಆಫ್ 3 ಟೈಪ್ಸ್ ಆಫ್ ಇಂಜಿನ್ ಬರುತ್ತೆ. ಒಂದು 1 ಲೀಟರ್ ಟರ್ಬೋ ಇಂಜಿನ್ನು, ಸೊ ಕಪ ಇಂಜಿನು, ಮತ್ತು ಇನ್ನೊಂದು ಬಂದು ನಾರ್ಮಲ್ 1.2 ಲೀಟರ್ ಕಪ ಪೆಟ್ರೋಲ್ ಇಂಜಿನು, ಮತ್ತು ಇನ್ನೊಂದು ಬಂದು ನಿಮಗೆ 1.5 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ. ಸೊ ಇನ್ನು ಟ್ರಾನ್ಸ್ಮಿಷನ್ ಬಗ್ಗೆ ಹೇಳಿದ್ರೆ ನಿಮಗೆ 3 ಟೈಪ್ಸ್ ಆಫ್ ಟ್ರಾನ್ಸ್ಮಿಷನ್ ಬರುತ್ತೆ. ಒಂದು ಮ್ಯಾನ್ಯಲ್ ಟ್ರಾನ್ಸ್ಮಿಷನ್, ಇನ್ನೊಂದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್, ಇನ್ನೊಂದು ಬಂದು ಡಿ ಸಿ ಟಿ ಬಂದರೆ ನಿಮ್ಗೆ ಏನಾಗುತ್ತೆ ಅಂದರೆ ಎನ್ ಲೈನ್ಗೆ ಡಿ ಸಿ ಟಿಲಿ ಡ್ಯುಯಲ್ ಕ್ಲಚ್ ಟ್ರಾನ್ಸ್ಮಿಷನ್ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಓವರಾಲ್ ನಿಮಗೆ ಇದ್ರ ಸ್ಟಾರ್ಟಿಂಗ್ ಪ್ರೈಸ್ ಬರೋದ್ರೆ ನಿಮಗೆ 7.89 ಲ್ಯಾಕ್ಸಿಂದ ಸ್ಟಾರ್ಟ್ ಆಗುತ್ತೆ ಎಕ್ಸ್ ಶೋರೂಮ್. ಸೊ ಇಂಡಿಯನ್ ಕಡೆಯಿಂದ ಸ್ಟಾರ್ಟಿಂಗ್ ಲಾಂಚ್ ಪ್ರೈಸ್ ಬಂದು ನಿಮಗೆ ಎಕ್ಸ್ ಶೋರೂಮು 7.89 ಲ್ಯಾಕ್ಸಿಂದ ಸ್ಟಾರ್ಟ್ ಆಗುತ್ತೆ. ಸೊ ಒಂದೊಳ್ಳೆ ಗಾಡಿಗೆ ಒಂದೊಳ್ಳೆ ಪ್ರೈಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಗಾಡಿ ಮಾತ್ರ ಸಾಕಾಗಿದೆ. ಸೊ ಇನ್ನು ಎಕ್ಸ್ಟೀರಿಯರ್ ಬಗ್ಗೆ ಹೇಳಿದ್ರೆ ನಿಮಗೆ ನೋಡ್ತಾ ಇರ್ಬೋದು, ಫ್ರಂಟಲ್ಲಿ ನಿಮಗೆ ಟ್ವಿನ್ ಹಾರ್ನ್ LED DRL ಸೆಟಪ್ ಬಂದಿದೆ. ಈ ಟ್ವಿನ್ ಹಾರ್ನ್ ಅಂತ ಯಾಕೆ ಕರೀತಾರೆ ಅಂತ ಹೇಳಿದ್ರೆ, ಸೊ ನೋಡ್ತಾ ಇರ್ಬೋದು ಇದು ಕನೆಕ್ಟೆಡ್ DRLs ಕೊಟ್ಟಿದ್ದಾರೆ. ವಿತ್ ನಿಮಗೆ ಇಲ್ಲೇನಾಗುತ್ತೆ ಅಂದರೆ DRLs ಸ್ಪ್ಲಿಟ್ ಆಗುತ್ತೆ. ಸೊ ಇದು ಹಾರ್ನ್ ಟೈಪ್ ಒಂಥರ ಇದ್ರ ಥರ ಬರುತ್ತೆ. ಸೊ ಅದಕ್ಕೋಸ್ಕರ ನಿಮಗೆ ಟ್ವಿನ್ ಹಾರ್ನ್ ಅಂತ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಕ್ವಾಡ್ ಬೀಮ್ LED ಹೆಡ್ಲ್ಯಾಂಪ್ ಸೆಟಪ್ ಬರುತ್ತೆ. ಸೊ 4 ಟೈಪ್ಸ್ ಫಸ್ಟ್ ಇನ್ ಸೆಗ್ಮೆಂಟ್ ಅಂತಲೇ ಹೇಳ್ಬೋದು. ಇದು ನಿಮಗೆ ಗ್ರಿಲ್ ಬರೋದಾರೆ ಡಾರ್ಕ್ ಕ್ರೋಮ್ ಗ್ರಿಲ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು, ಗ್ರಿಲ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಮತ್ತು ಗ್ರಿಲ್ಲಲ್ಲಿ ನಿಮಗೆ ವೆಂಟ್ಸ್ ಕೂಡ ಹೋಗೋ ಥರ, ಏನು ಇಂಜಿನ್ಗೆ ಏರ್ ವೆಂಟ್ಸ್ ಹೋಗಿ ಕೂಲಿಂಗ್ ಆಪ್ಷನ್ಸ್ ಥರ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇದು ನಿಮಗೆ ಫ್ರಂಟಲ್ಲಿ ಕ್ಯಾಮ್ರಾ ಬರುತ್ತೆ, 360 ಕ್ಯಾಮ್ರಾ ಆಗಿರೋದ್ರಿಂದ ಕ್ಯಾಮ್ರಾ ಬರುತ್ತೆ. ವಿತ್ ನಿಮಗೆ ಫ್ರಂಟಲ್ಲಿ ಟೋಟಲಾಗಿ 6 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು, ಫ್ರಂಟಲ್ಲಿ 4 ಮತ್ತು ಟೈರ್ ವೀಲ್ ಆರ್ಚ್ ಸೈಡಲ್ಲಿ ನಿಮ್ಗೆ ಒಂದು ಸೆನ್ಸರ್ಸ್ ಬರುತ್ತೆ ಅಂತ ಹೇಳ್ಬೋದು. ಸೊ ವಿತ್ ನಿಮಗೆ ಫ್ರಂಟ್ ಸ್ಕಿಡ್ ಪ್ಲೇಟ್ ನೋಡಿದ್ರೆ ಸಿಲ್ವರ್ ಕಲರ್ ಸ್ಕಿಡ್ ಪ್ಲೇಟ್ ಬರುತ್ತೆ. ಅಲ್ಲೇ ಒಂದಷ್ಟು ಬ್ಲ್ಯಾಕ್ ಕಲರ್ ಟಚ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ವಿತ್ ನಿಮಗೆ ವ್ಯೂ ನೋಡ್ತಾ ಇರ್ಬೋದು, ಫ್ರಂಟ್ ಲುಕ್ ಸಗದಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ನಿಮಗೆ ಇಲ್ಲಿ ವೆಂಟ್ಸ್ ಕೂಡ ನೋಡ್ತಾ ಇರ್ಬೋದು. ಟೈರ್ಗೂ ಅಷ್ಟೇ ಏರೋಡೈನಮಿಕ್ಸ್ ಲುಕ್ಸ್ ಬರಲಿ ಅಂದ್ಬಿಟ್ಟು ಇಲ್ಲೊಂದಷ್ಟು ಏರ್ ವೆಂಟ್ಸ್ ಥರ ಕೊಟ್ಟಿದ್ದಾರೆ. ಸೊ ಕೂಲಿಂಗ್ ಆಪ್ಷನ್ಸ್ ಬರಲಿ ಅಂತ. ಇನ್ನು ಸೈಡ್ ಲುಕ್ ಬರೋದಾರೆ ನೀವು ನೋಡ್ತಾ ಇರ್ಬೋದು, ಒಂದು ಮಿನಿ ರೇಂಜ್ ರೋವರ್ ಲುಕ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಸೈಡ್ ಕ್ಲಾಡಿಂಗ್ ಬಂದು ನಿಮಗೆ ಫುಲ್ ಮ್ಯಾಟ್ ಫಿನಿಶ್ ಕ್ಲಾಡಿಂಗ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ. ವಿತ್ ನಿಮಗೆ ಟೈರ್ ಸೈಜ್ ಬರೋದಾರೆ ನಿಮಗೆ ಟೈರು ನೋಡ್ತಾ ಇರ್ಬೋದು, ಅಲೈ ಯಾವ ರೀತಿ ಇದೆ ಅಂದರೆ 16 ಇಂಚ್ ಅಲೈ ಬರುತ್ತೆ. ಹಾಗೆ ನಿಮಗೆ 4 ಟೈರ್ಗೆ ನಿಮಗೆ ಡಿಸ್ಕ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಆ್ಯಸ್ ಎ ಸೇಫ್ಟಿ ಸ್ಟ್ಯಾಂಡರ್ಡ್ ನಿಮಗೆ 4 ಟೈರ್ಗೆ 6 ಡಿಸ್ಕ್ ಬರುತ್ತೆ. ವಿತ್ ನಿಮಗೆ ಟೈರ್ ಸೈಜ್ ಬರೋದಾರೆ 215/60 ಬರುತ್ತೆ. ವಿತ್ ನಿಮಗೆ ಕ್ಲಾಡಿಂಗ್ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ. ವಿತ್ ಡೋರ್ ಸೈಡಲ್ಲಿ ಅಷ್ಟೇ ನಿಮಗೆ ಸಗದ ಕೊಟ್ಟಿದ್ದಾರೆ. ವಿತ್ ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಬರೋದಾರೆ 195 mm ಆಫ್ ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ವಿತ್ ನಿಮಗೆ ಔಟ್ ಸೈಡ್ ORVM ಡೋರ್ ಹ್ಯಾಂಡಲ್ಸ್ ಬರೋದಾರೆ, ಡಾರ್ಕ್ ಕ್ರೋಮ್ ಹ್ಯಾಂಡಲ್ಸ್ ಬರುತ್ತೆ. ಹಾಗೆ ನಿಮಗೆ ಕೀಲೆಸ್ ಎಂಟ್ರಿ ಕೂಡ ಕೊಟ್ಟಿದ್ದಾರೆ, ಸೊ ಫ್ರಂಟ್ ಡ್ರೈವರ್ಗೆ. ಹಾಗೆ ನಿಮಗೆ ORVM ಬರೋದಾರೆ, ಇಂಡಿಕೇಟರ್ ಕೂಡ ಇಂಟಿಗ್ರೇಟ್ ಆಗಿದೆ. ವಿತ್ ನಿಮಗೆ 360 ಡಿಗ್ರಿ ಕ್ಯಾಮ್ರಾ ಕೂಡ ಇಲ್ಲೇ ಇನ್ಸ್ಟಾಲ್ ಆಗಿದೆ. ಹಾಗೆ ಬಾಡಿ ಕಲರ್ ORVM ಬರುತ್ತೆ. ವಿತ್ ನಿಮಗೆ ರೂಫ್ ರೈಲ್ಸ್ ಬಂದು ಸಿಲ್ವರ್ ಕಲರ್ ರೂಫ್ ರೈಲ್ಸ್ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಹಾಗೆ ಶಾರ್ಕ್ ಫಿನ್ ಎಂಟರ್ ಬಂದು ಬ್ಲ್ಯಾಕ್ ಕಲರ್ ಬರುತ್ತೆ. ರಿಯರ್ ಸೈಡಲ್ಲಿ ನೋಡ್ತಾ ಇರ್ಬೋದು ನಿಮಗೆ ವೆನ್ಯೂ ಅನ್ನೋದು ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ವಿತ್ ನಿಮಗೆ ಪಿಯಾನೋ ಬ್ಲಾಕ್ ಫಿನಿಷಲ್ಲಿ ಸಕ್ಕದಾಗಿ ಕೊಟ್ಟಿದ್ದಾರೆ. ಹಾಗೆ ಇನ್ನು ರಿಯರ್ ಲುಕ್ ಬರೋದಾರೆ ನೀವು. ಸೊ ರಿಯರ್ ಲುಕ್ಕಲ್ಲಿ ನೀವು ನೋಡ್ತಾ ಇರ್ಬೋದು ಸ್ಪಾಯ್ಲರು ಯಾವ ರೀತಿ ಕೊಟ್ಟಿದ್ದಾರೆ ಅಂತ, ತುಂಬ ಸಕ್ಕದಾಗಿ ಕೊಟ್ಟಿದ್ದಾರೆ. ಹಾಗೆ ಅಮೌಂಟ್ ಸ್ಟ್ಯಾಪ್ ಲ್ಯಾಂಪ್ ಬರುತ್ತೆ. ವಿತ್ ನಿಮಗೆ ಡಿಫಾಗರ್ ಜೊತೆಗೆ ರಿಯರ್ ವೈಪರ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ವಿತ್ ನಿಮಗೆ Hyundai ಲೋಗೋ ಕೂಡ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಹಾಗೆ ವೆನ್ಯೂ ಬ್ಯಾಡ್ಜಿಂಗ್ ಕೂಡ ನೋಡ್ತಾ ಇರ್ಬೋದು ನಿಮಗೆ ಒಳಗಡೆ ಇಂಟಿಗ್ರೇಟ್ ಆಗಿದೆ. ಹಾಗೆ ನಿಮಗೆ ಕನೆಕ್ಟೆಡ್ ಟೈಲ್ ಲ್ಯಾಂಪ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಕನೆಕ್ಟೆಡ್ LED ಟೈಲ್ ಲ್ಯಾಂಪ್ ಬರುತ್ತೆ. ವಿತ್ ನಿಮಗೆ ರಿಯರ್ ಸೈಡಲ್ಲಿ ನಿಮಗೆ 6 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ಸೊ ಸೈಡ್ ವೀಲ್ ಆರ್ಚಲ್ಲಿ, ಸೊ ಲೆವೆಲ್ 2 ADAS ಕೊಟ್ಟಿರೋದ್ರಿಂದ ಸೈಡ್ ವೀಲ್ ಆರ್ಚಲ್ಲಿ ಮತ್ತು
6 ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಕೊಟ್ಟಿದ್ದಾರೆ. ಹಾಗೆ ರಿವರ್ಸ್ ಕ್ಯಾಮ್ರಾ ಕೂಡ ಇಲ್ಲಿ ಇಂಟಿಗ್ರೇಟ್ ಆಗಿದೆ. ಇದು ನಿಮಗೆ ರಿವರ್ಸ್ ಲ್ಯಾಂಪ್ ಕೂಡ ಇಲ್ಲೇ ಬರುತ್ತೆ. ಸೊ ನೋಡ್ತಾ ಇರ್ಬೋದು. ಹಾಗೆ ಬೂಟ್ ಸ್ಪೇಸ್ ಬರೋದಾರೆ ನೀವು. ಸೊ 375 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಇಲ್ಲಿ ಲೈಟ್ ಕೂಡ ಬರುತ್ತೆ. ಸೊ ಇದರಲ್ಲಿ 8 ಸ್ಪೀಕರ್ಸ್ ಇಂಟಿಗ್ರೇಟ್ ಮಾಡಿದ್ದಾರೆ ಬೋಸ್ದು. ವಿತ್ ನಿಮಗೆ ಸಬ್ ವೂಫರ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ರಿಯರ್ ಸೀಟು ನಿಮಗೆ 60-40 ಸ್ಪ್ಲಿಟ್ ಬರುತ್ತೆ. ಓವರಾಲ್ ನಿಮಗೆ ಸ್ಪೇರ್ ವೀಲ್ ಬರೋದಾರೆ ನಿಮಗೆ 15 ಇಂಚ್ ನಾರ್ಮಲ್ ವೀಲ್ ಸ್ಪೇರ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇನ್ನು ಇಂಟೀರಿಯರ್ ಬಗ್ಗೆ ಹೇಳಿದ್ರೆ ಇಂಟೀರಿಯರ್ ಅಂತೂ ಸಖತ್ತಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು ನಿಮಗೆ ಡಾರ್ಕ್ ಬ್ಲೂ ಜೊತೆಗೆ ವೈಟ್ ಕಲರ್ ಕಾಂಬಿನೇಷನಲ್ಲಿ ಡ್ಯುಯಲ್ ಟೋನಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇಂಟೀರಿಯರು ತುಂಬ ಸಖತ್ತಾಗಿ ಕೊಟ್ಟಿದ್ದಾರೆ. ಸೊ ಯಾವ ರೀತಿ ಇದೆ ಅಂತ ನೋಡ್ತಾ ಇರ್ಬೋದು. ಇನ್ನು ಡೋರ್ ಪ್ಯಾಡ್ಸ್ ಬರೋದಾರೆ ನಿಮಗೆ ಡೋರ್ ಪ್ಯಾಡ್ಸಲ್ಲಿ ಕೂಡ ನಿಮಗೆ ಡ್ಯುಯಲ್ ಟೋನ್ ಕಲರ್ ಕ್ಯಾರಿ ಓವರ್ ಆಗಿದೆ. ಸೊ ಇಲ್ಲಿ ವೈಟ್ ಕಲರ್ ಮತ್ತು ಇಲ್ಲೊಂದು ಅಷ್ಟು ಟೆಕ್ಸ್ಚರ್ ಲುಕ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಸಾಫ್ಟ್ ಟಚ್ ಕೊಟ್ಟಿದ್ದಾರೆ. ಇದು ನಿಮಗೆ ವಿಂಡೋಸ್ ಪವರ್ ಕಂಟ್ರೋಲ್ಸು, ಹಾಗೆ ಔಟ್ಸೈಡ್ ಓವರ್ ವಿಮ್ ಆಟೋ ಫೋಲ್ಡಿಂಗ್ ಲಾಕ್ ಆ್ಯಂಡ್ ಅನ್ಲಾಕ್ ಬಟನ್ಸು ಮತ್ತು ಆಟೋ ಫೋಲ್ಡಿಂಗ್ ಓವರ್ ವಿಮ್ ಕಂಟ್ರೋಲ್ಸ್ ಎಲ್ಲ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇನ್ಸೈಡ್ ಹ್ಯಾಂಡಲ್ಸು ಅಷ್ಟೇ ನಿಮಗೆ ಯಾವ ರೀತಿ ಇದೆ ಅಂತ ನೋಡ್ತಾ ಇರ್ಬೋದು. ವಿತ್ ನಿಮಗೆ ಸ್ಪೀಕರ್ಸ್ಗಳು ಬರೋದಾರೆ. ಸೊ ಟ್ವಿಟರ್ಸು ಮತ್ತು ಸ್ಪೀಕರ್ ಇಲ್ಲಿ ಕೊಟ್ಟಿದ್ದಾರೆ. ವಿತ್ ನಿಮಗೆ ಬೋಸ್ ಸ್ಪೀಕರ್ ಬರುತ್ತೆ. ಹಾಗೆ 1 ಲೀಟರ್ ಬಾಟಲ್ ವಾಟರ್ ಸ್ಪೇಸ್ ಕೊಟ್ಟಿದ್ದಾರೆ. ವಿತ್ ನಿಮಗೆ ಒಂದಷ್ಟು ಐಟಮ್ಸ್ ಇಡೋಕ್ಕೆಲ್ಲ ಸ್ಪೇಸ್ ಕೊಟ್ಟಿದ್ದಾರೆ. ಇನ್ನು ಸೀಟ್ ಹೈಟ್ ಅಡ್ಜಸ್ಟ್ಮೆಂಟ್ ಬರುತ್ತೆ. ನಿಮ್ಗೆ ನೋಡ್ತಾ ಇರ್ಬೋದು 4 ವೇ ಎಲೆಕ್ಟ್ರಿಕಲ್ ಅಡ್ಜಸ್ಟೇಬಲ್ ಬರುತ್ತೆ. ಸೊ ಇನ್ನು 2 ವೇ ಮ್ಯಾನ್ಯಲ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಸೊ ವಿತ್ ನಿಮಗೆ ಇಂಜಿನ್ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಬಟನು, ಹಾಗೆ AC ವೆಂಟ್ಸ್ ಮೇಜರಾಗಿ ಚೇಂಜಸ್ ಆಗಿರೋದು ನೋಡಿ. ಸೈಡಲ್ಲಿರೋ AC ವೆಂಟ್ಸು. ಸೊ ಇದು ವರ್ಟಿಕಲ್ ಬರುತ್ತೆ. ಸೆಂಟ್ರಲ್ ಇರೋದು ನಿಮಗೆ ಹಾರಿಜಾಂಟಲ್ ಬರುತ್ತೆ. ಸೊ ಇದನ್ನು ಡಿಸೈನೇ ಸಖತ್ತಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಟ್ರ್ಯಾಕ್ಷನ್ ಕಂಟ್ರೋಲ್ಸು, ಹಾಗೆ ಹೆಡ್ಲೈಟ್ ಥ್ರೋವರ್ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಸೊ ಇದೆಲ್ಲ ಸಖತ್ತಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇನ್ನು ಸ್ಟೇರಿಂಗ್ ವೀಲ್ ನೋಡ್ತಾ ಇರ್ಬೋದು. ಸ್ಟೇರಿಂಗ್ ವೀಲ್ ಅಂತೂ ನೆಕ್ಸ್ಟ್ ಲೆವೆಲ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಆ ರೀತಿ ಲುಕ್ಕಾಗಿ ಬರುತ್ತೆ ಸ್ಟೇರಿಂಗ್ ವೀಲು. ಮತ್ತು ಇಲ್ಲಿ 4 ಡಾಟ್ಸ್ ಕೊಟ್ಟಿದ್ದಾರಲ್ಲ. ಸೊ 4 ಡಾಟ್ಸಲ್ಲಿ ನಿಮಗೆ ಮಾರ್ಕ್ಸ್ ಕೊಡಲ್ಲಿ Hyundai ಅಂತ ಬರುತ್ತೆ. ಸೊ ಅದು ಕೊಟ್ಟಿದ್ದಾರೆ. ಮತ್ತು ಸೇಫ್ಟಿ ವೈಸ್ ಆಫ್ ವ್ಯೂ ನಿಮಗೆ ಏರ್ ಬ್ಯಾಗ್ಸು 6 ಏರ್ ಬ್ಯಾಗ್ಸ್ ಬರುತ್ತೆ. ಹಾಗೆ ಇಲ್ಲೊಂದಷ್ಟು ನಿಮಗೆ ಪೇಂಟೆಡ್ ಫಿನಿಶ್ ಟಚ್ ಕೊಟ್ಟಿದ್ದಾರೆ. ಲೆದರ್ ಸ್ಟೇರಿಂಗ್ ವೀಲು ಎಲ್ಲ ತುಂಬ ಸಖತ್ತಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನಿಮ್ಗೆ ಲೆಫ್ಟ್ ಸೈಡಲ್ಲಿ ಏನು ಬರುತ್ತಲ್ಲ ಅದು ಸ್ಪೀಡೋಮೀಟರ್ ಕಂಟ್ರೋಲ್ಸ್ ಬರುತ್ತೆ. ರೈಟ್ ಸೈಡಲ್ಲಿ ನಿಮಗೆ ಏನು ಇನ್ಸ್ಟ್ರೂಮೆಂಟ್ ಪ್ಯಾನಲ್ ಬರುತ್ತಲ್ಲ, ಸೊ ಅದ್ರ ಕಂಟ್ರೋಲ್ಸ್ ಬರುತ್ತೆ. ಸೊ ಇನ್ನು ಸ್ಪೀಡೋಮೀಟ್ರ್ ಬರೋದಾರೆ ನೀವು. ಸೊ ನೀವು ನೋಡ್ತಾ ಇರ್ಬೋದು ಲೆಫ್ಟ್ ಸೈಡಲ್ಲಿ ನಿಮಗೆ ಕಿಲೋಮೀಟ್ರದ್ದು ಡಿಜಿಟಲ್ ಕಂಟ್ರೋಲ್ ಬರುತ್ತೆ. ಸೊ ರೈಟ್ ಸೈಡಲ್ಲಿ ನಿಮಗೆ RPM ಬರುತ್ತೆ. ಹಾಗೆ ನಿಮಗೆ ಹೀಟ್ ಇಂಡಿಕೇಷನ್ ಬರುತ್ತೆ. ಸೊ ಲೆಫ್ಟ್ ಸೈಡಲ್ಲಿ ನಿಮ್ಗೆ ಫ್ಯೂಲ್ ಗೇಜ್ ಬರುತ್ತೆ. ಸೊ ಸೆಂಟ್ರಲ್ಲಿ ನಿಮಗೆ ಫುಲ್ಲಿ ಡಿಜಿಟಲ್ ಡಿಸ್ಪ್ಲೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ನಿಮ್ಗೆ ಯಾವ ರೀತಿ ಬೇಕೋ ನೀವು ಆ ರೀತಿ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಲಾಸ್ಟ್ ರೀಸೆಟ್ಟು, ಹಾಗೆ ಡೈರೆಕ್ಷನ್ಸು ಇದು ಬಂದು ನಿಮಗೆ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ಸ್ದು ಆಪ್ಷನ್ಸು ಮತ್ತು ADAS ಆಪ್ಷನ್ಸ್ಗಳೆಲ್ಲ ನಿಮ್ಗೆ ಇಲ್ಲೇ ಕೊಟ್ಟಿದ್ದಾರೆ. ವಿತ್ ನಿಮಗೆ ಡ್ರೈವರ್ ಮೋಡ್ಸ್ ನೋಡ್ತಾ ಇರ್ಬೋದು. ಇದು ಟ್ರಾಕ್ಷನ್ ಕಂಟ್ರೋಲ್ಸು, ನಿಮಗೆ ಟ್ರಾಕ್ಷನ್ ಕಂಟ್ರೋಲ್ಸು, ಸ್ನೋ ಬೇಕಾ ಸ್ನೋವು, ಮಡ್ ಬೇಕಾ ಮಡ್ಡು, ಸ್ಯಾಂಡ್ ಬೇಕಾ ಸ್ಯಾಂಡ್ ಚೇಂಜ್ ಮಾಡ್ಕೋಬೋದು. ಇನ್ನು ಡ್ರೈವಲ್ಲಾದರೆ ನೋಡ್ತಾ ಇರ್ಬೋದು ನಾರ್ಮಲ್ಲು. ಸ್ಪೋರ್ಟ್ಸಲ್ಲಾದರೆ ನಿಮಗೆ ರೆಡ್ ಕಲರ್ ಬರುತ್ತೆ. ಈಕೋದಲ್ಲಾದರೆ ನಿಮಗೆ ಗ್ರೀನ್ ಕಲರ್ ಟೈಪ್ ಬರುತ್ತೆ. ಸೊ ನಾರ್ಮಲ್ ಆದರೆ ನಿಮಗೆ ಬ್ಲೂ ಕಲರ್ ಬರುತ್ತೆ ಅಂತ ಹೇಳ್ಬೋದು. ಸೊ ಇನ್ನು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬರೋದಾರೆ ನಿಮಗೆ ಟೋಟಲಾಗಿ ಇದರಲ್ಲಿ ಕರ್ವ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಸೊ ಎರಡು ನಿಮಗೆ 12.3 ಇಂಚ್ ಡಿಸ್ಪ್ಲೇ ಬರುತ್ತೆ. ಸೊ ಓವರಾಲ್ ನಿಮಗೆ ಇದು ಫಸ್ಟ್ ಇನ್ ಸೆಗ್ಮೆಂಟ್ ಅಂತಲೇ ಹೇಳ್ಬೋದು. ಹಾಗೆ ನಿಮಗೆ ಮ್ಯಾಪ್ ನ್ಯಾವಿಗೇಷನ್ ಸಿಸ್ಟಮ್ಸು ಇದು ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು. ಫೋನ್ ಪ್ರೊಜೆಕ್ಷನ್ಸು, ವಾಯ್ಸ್ ಮೆಮೊ, ಶೇರ್ ಡೆಸ್ಟಿನೇಷನ್ಸ್ ಎಲ್ಲ ಆಪ್ಷನ್ಸ್ಗಳು ಇಲ್ಲೇ ಕೊಟ್ಟಿದ್ದಾರೆ. ವೆದರ್ಸ್ದು, ಕ್ಯಾಲೆಂಡ್ರು, ಸೆಟ್ಟಿಂಗ್ಸ್ಗಳೆಲ್ಲ ಆಪ್ಷನ್ಸ್ ಕೊಟ್ಟಿದ್ದಾರೆ. ಹಾಗೆ ಸ್ಪೋರ್ಟ್ಸು, ವ್ಯಾಲೆಟ್ ಮಾಲು, ವೆಹಿಕಲ್ ಡಯಾಗ್ನೋಸಿಸ್ ಆಪ್ಷನ್ಸ್ಗಳೆಲ್ಲ ಇಲ್ಲೇ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಓವರಾಲ್ ನಿಮಗೆ 360 ಡಿಗ್ರಿ ಕ್ಯಾಮ್ರಾ ವ್ಯೂ ಕೂಡ ಬರುತ್ತೆ. ಸೊ ನೋಡ್ತಾ ಇರ್ಬೋದು ನಿಮಗೆ ಯಾವ ರೀತಿ ಇದೆ ಅಂತ. ಸೊ ಸೆಟ್ಟಿಂಗ್ಸ್ ಮಾಡ್ಕೋಬೋದು ನಿಮಗೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು 3D ವ್ಯೂ ಬರುತ್ತೆ. ಹಾಗೆ ಫ್ರಂಟು ಮತ್ತು ರಿಯರ್ ವ್ಯೂ ಕೂಡ ನಿಮಗೆ ಇಲ್ಲಿ ಆಪ್ಷನ್ಸ್ ಬರುತ್ತೆ. ಸೊ ರಿಯರ್ ವ್ಯೂ ಮತ್ತು ಫ್ರಂಟ್ ವ್ಯೂ ಕೂಡ ನೋಡ್ತಾ ಇರ್ಬೋದು. ನಿಮ್ಗೆ ಯಾವ ರೀತಿ ಇದೆ ಆ ರೀತಿ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಇನ್ನು AC ವೆಂಟ್ಸ್ ಬರೋದಾರೆ ನೀವು ನೋಡ್ತಾ ಇರ್ಬೋದು. AC ವೆಂಟ್ಸ್ ಅಂತೂ ತುಂಬ ಕ್ಲಾಸಿಕಾಗಿ ಕೊಟ್ಟಿದ್ದಾರೆ. ಹಾಗೆ ಲುಕ್ಸ್ ಕೂಡ ಸಖತ್ತಾಗಿ ಬರುತ್ತೆ ಅಂತ ಹೇಳ್ಬೋದು. ವಿತ್ ಇಲ್ಲಿ ಒಂದಷ್ಟು ಟೆಕ್ಸ್ಚರ್ ಟೈಪ್ ಕೊಟ್ಟಿದ್ದಾರೆ. ಅಲ್ಲಿ ವೆನ್ಯೂ ಅನ್ನೋದು ಬಡ್ಜಿಂಗ್ ಕೂಡ ಬರುತ್ತೆ. ಸೊ ನೋಡ್ತಾ ಇರ್ಬೋದು ನಿಮಗೆ ಯಾವ ರೀತಿ ಇಂಟೀರಿಯರ್ನ ಒಂದಷ್ಟು ಎನ್ಹಾನ್ಸ್ ಮಾಡಿದ್ದಾರೆ ಅಂತ. ವಿತ್ ನಿಮಗೆ ಇಲ್ಲೂ ಸ್ಪೀಕರ್ ಕೂಡ ಬರುತ್ತೆ. ಹಾಗೆ ಪ್ಲಾಸ್ಟಿಕ್ಕು ಅಷ್ಟೇ ನಿಮಗೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಹಾಗೆ ಟೆಕ್ಸ್ಚರ್ ಟೈಪ್ಸ್ ಕೊಟ್ಟಿದ್ದಾರೆ ಪ್ಲಾಸ್ಟಿಕ್ ಎಲ್ಲ. ಸೊ ಪ್ಯಾಸೆಂಜರ್ ಏರ್ ಬ್ಯಾಗ್ ಕೂಡ ನಿಮ್ಗೆ ಅಲ್ಲಿ ಬರುತ್ತೆ. ಹಾಗೆ ನಿಮಗೆ ಸೆಂಟ್ರ್ ಕನ್ಸೋಲಲ್ಲಿ ನೋಡಿದರೆ ಇಲ್ಲೆಲ್ಲ ನಿಮಗೆ ಫಿಸಿಕಲ್ ಬಟನ್ ಕೊಟ್ಟಿದ್ದಾರೆ. ಇದೆಲ್ಲ ಒಂದಷ್ಟು ಫೀಚರ್ಸ್ನ ಎನ್ಹಾನ್ಸ್ ಮಾಡುತ್ತೆ. ಯಾಕಂದರೆ ಟಚ್ ನಿಮಗೆ ರೆಸ್ಪಾನ್ಸು ಸಿಗದೆ ಹೋಗ್ಬೋದು ಸಡನ್ನಾಗಿ. ಬಟ್ ಫಿಸಿಕಲ್ ಬಟನ್ಸ್ ಅಂತೂ ತುಂಬ ಸಖತ್ತಾಗಿ ಬರುತ್ತೆ. ಹಾಗೆ ವಾಲ್ಯೂಮ್ ಬಟನ್ಸು ಮತ್ತು ಇದು ಸಿಸ್ಟಮ್ದೆಲ್ಲ ನಿಮ್ಗೆ ಆಪ್ಷನ್ಸ್ಗಳು ಇಲ್ಲೇ ಕೊಟ್ಟಿದ್ದಾರೆ. ಹಜಾರ್ಡ್ ಲೈಟ್ ಆಗಿರ್ಬೋದು. ಹಾಗೆ ನಿಮಗೆ AC ಕಂಟ್ರೋಲ್ಸ್ ನೋಡಿ ನಿಮ್ಗೆ ಇಲ್ಲಿ ಬರುತ್ತೆ. ಇದು ನಿಮಗೆ ಟೆಂಪ್ರೇಚರ್ ಕಂಟ್ರೋಲ್ ಆಗಿರ್ಬೋದು, ಬ್ಲೋರ್ ಕಂಟ್ರೋಲ್ ಆಗಿರ್ಬೋದು, ಎಲ್ಲ ಆಪ್ಷನ್ಸ್ಗಳು ಇಲ್ಲೇ ಕೊಟ್ಟಿದ್ದಾರೆ. ಮತ್ತು AC ಡಿಸ್ಪ್ಲೇ ಕೂಡ ಇಲ್ಲೇ ಬರುತ್ತೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ವೈರ್ಲೆಸ್ ಚಾರ್ಜಿಂಗ್ ಪೋರ್ಟ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮ್ಗೆ ವೈರ್ಲೆಸ್ ಚಾರ್ಜಿಂಗ್ ಪೋರ್ಟ್ ಬರುತ್ತೆ. ಮತ್ತು ಇಲ್ಲೊಂದು ನೀವು ನೋಡಿದರೆ ಸೊ ಇದು ಬಂದು ನಿಮಗೆ ನಾರ್ಮಲಿ ಇದು ಆ್ಯಂಡ್ರಾಯ್ಡ್ ಆಟೋ ಆ್ಯಪಲ್ ಕಾರ್ಪ್ಲೇ ಬರುತ್ತೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ಗೆ. ಸೊ ಅದು ಕನೆಕ್ಟ್ ಮಾಡ್ಕೋಬೋದು. ಇಲ್ಲಾಂದರೆ ನಿಮ್ಗೆ ನಾರ್ಮಲ್ ಚಾರ್ಜಿಂಗ್ ಬೇಕು ಅಂದರೆ ಸೊ ಚಾರ್ಜಿಂಗ್ ಬರುತ್ತೆ. ಸೊ ಟೈಪ್ C ಚಾರ್ಜಿಂಗ್ ಪೋರ್ಟ್ ಬರುತ್ತೆ 2. ಹಾಗೆ ನಿಮಗೆ ಇಲ್ಲಿ 12 ವೋಲ್ಟ್ಸು ಸಾಕೆಟ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಇಲ್ಲೊಂದು ಫೋನ್ ಇಡೋಕ್ಕೆ ನಿಮಗೆ ಸ್ಪೇಸ್
ಸ್ಪೇಸ್ ಬರುತ್ತೆ. ಹಾಗೆ ನಿಮಗೆ ಇದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಆಗಿರೋದ್ರಿಂದ ಸೊ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಕೊಟ್ಟಿದ್ದಾರೆ. ಪಾರ್ಕಿಂಗು, ರಿವರ್ಸು, ನ್ಯೂಟ್ರಲ್ಲು ಮತ್ತು ಡ್ರೈವು. ಸೊ ಇದರಲ್ಲಿ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಆಗಿರೋದ್ರಿಂದ ನಿಮಗೆ ಪೆಡಲ್ ಶಿಫ್ಟರ್ ಕೂಡ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು, ನಿಮ್ಗೆ ಪೆಡಲ್ ಶಿಫ್ಟರ್ ಕೂಡ ಬರುತ್ತೆ. ಹಾಗೆ ಇನ್ನೊಂದೇನೆಂದರೆ ನಿಮಗೆ ಫ್ರಂಟ್ 2 ಸೀಟ್ಗೆ ವೆಂಟಿಲೇಟರ್ ಆಪ್ಷನ್ಸ್ ಬರುತ್ತೆ. ಸೊ ಹಾಗೆ ನಿಮ್ಗೆ ನೋಡ್ತಾ ಇರ್ಬೋದು 2 ಸೀಟ್ಗೆ ವೆಂಟಿಲೇಟರ್ನ ಆಪ್ಷನ್ಸ್ ಬರುತ್ತೆ ಮತ್ತು 360 ಡಿಗ್ರಿ ಕ್ಯಾಮ್ರಾ ವ್ಯೂ. ಹಾಗೆ ಇದು ನಿಮಗೆ ಪಾರ್ಕಿಂಗ್ದು ಬಟನ್ಸ್ ಇದು. ಸೊ ಪಾರ್ಕ್ ಮಾಡಿದಾಗ ಪಾರ್ಕಿಂಗ್ ಬಟನ್ ಪ್ರೆಸ್ ಮಾಡ್ಕೋಬೋದು. ಇಲ್ಲಿ ನಿಮಗೆ ಆಟೋ ಪಾರ್ಕಿಂಗ್ ಬಟನ್ ಬರುತ್ತೆ. ಸೊ ಇದು ನಿಮಗೆ ಮ್ಯಾನ್ಯಲ್ ಹ್ಯಾಂಡ್ ಬ್ರೇಕ್ ಬರೋದಿಲ್ಲ. ವಿತ್ ನಿಮಗೆ ಆಟೋ ಹೋಲ್ಡ್ ಆಪ್ಷನ್ಸ್ ಬರುತ್ತೆ. ಇಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ ಡ್ರೈವ್ ಮತ್ತು ಟ್ರ್ಯಾಕ್ಷನು. ಸೊ ಡ್ರೈವ್ ಮಾಡಬೇಕು ಅಂದರೆ ಡ್ರೈವ್ ಮೋಡ್ ಚೇಂಜ್ ಮಾಡ್ಕೋಬೋದು, ಟ್ರ್ಯಾಕ್ಷನ್ ಮಾಡಬೇಕು ಅಂದರೆ ಟ್ರ್ಯಾಕ್ಷನ್ ಮೋಡ್ ಚೇಂಜ್ ಮಾಡ್ಕೋಬೋದು. ಫುಲ್ಲು ಏನಾಗುತ್ತೆ ಅಂದರೆ ನಿಮಗೆ ಆಂಬಿಯೆಂಟ್ ಲೈಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಡ್ರೈವ್ ಮೋಡ್ಸ್ ಬೇಕು ಅಂದರೆ ಡ್ರೈವ್ ಮೋಡ್ಸು, ಇಲ್ಲ ಟ್ರ್ಯಾಕ್ಷನ್ ಬೇಕು ಅಂದರೆ ಟ್ರ್ಯಾಕ್ಷನ್ ಚೇಂಜ್ ಮಾಡ್ಕೋಬೋದು. ಸೊ ಇಲ್ಲಿ ನಿಮಗೆ ಕಪ್ ಹೋಲ್ಡ್ರ್ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಕಪ್ ಹೋಲ್ಡ್ರ್ ಬೇಕಂದರೆ ಕಪ್ ಹೋಲ್ಡ್ರು. ಇದು ನಿಮಗೆ ನಾರ್ಮಲ್ ಆರ್ಮೆಸ್ಟ್ ಸಿಗುತ್ತೆ ಸೆಂಟ್ರಲ್ಲಿ. ಸೊ ಇಲ್ಲೊಂದಷ್ಟು ಸ್ಪೇಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು, ತುಂಬ ಸಖತ್ತಾಗಿ ಕೊಟ್ಟಿದ್ದಾರೆ. ಇನ್ನು ಸೀಟ್ಸ್ ಬರೋದಾರೆ ನೋಡ್ತಾ ಇರ್ಬೋದು. ನಿಮಗೆ ಸೀಟ್ಸ್ ಅಂತೂ ವೈಟು ಮತ್ತು ಡಾರ್ಕ್ ಬ್ಲೂ ಥೀಮಲ್ಲಿ ಸಖತ್ತಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಕಂಫರ್ಟ್ ಅಂತೂ ತುಂಬ ಸಖತ್ತಾಗಿ ಬರುತ್ತೆ ಕಂಫರ್ಟು. ಹಾಗೆ ನಿಮಗೆ ಡೋರ್ ಗ್ಲೋ ಬಾಕ್ಸ್ ಬರೋದಾರೆ ಸಫಿಷಿಯೆಂಟ್ ಎನಫ್, ಮತ್ತು ಕೂಲ್ಡ್ ಗ್ಲೋ ಬಾಕ್ಸ್ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಇಲ್ಲಿ ಫೋನ್ ಕೂಡ ಇಡೋಕ್ಕೆ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಆರಾಮಾಗಿ ಬರುತ್ತೆ. ಇನ್ನು ನಿಮಗೆ ಸನ್ವೈಸರ್ ಬರೋದಾರೆ ನಾರ್ಮಲ್ ವ್ಯಾನಿಟಿ ಮಿರರ್ ಬರುತ್ತೆ. ಸೊ ರೈಟ್ ಸೈಡ್ ಡ್ರೈವರ್ ಸೈಡ್ ಆದರೆ ನಿಮಗೆ ಟಿಕೆಟ್ ಹೋಲ್ಡರ್ ಮಾತ್ರ ಬರುತ್ತೆ. ಸನ್ವೈಸರಲ್ಲಿ ಇನ್ನೇನು ಬರೋದಿಲ್ಲ. ಸೊ ಇನ್ನು IRVM ಬರೋದಾರೆ ನಿಮಗೆ ಆಟೋ ಡಿಮ್ಮಿಂಗ್ IRVM ಬರುತ್ತೆ. ಸೊ ಇದು ನಿಮಗೆ SOS ಬಟನ್ನು ಮತ್ತು ಇದ್ರ ಆಪ್ಷನ್ಸ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಬ್ಲೂಯಿಂಗ್ ಆಪ್ಷನ್ಸ್ ಕೂಡ ಇಲ್ಲೇ ಬರುತ್ತೆ. ಹಾಗೆ ಪ್ಯಾಸೆಂಜರ್ ಏರ್ ಬ್ಯಾಗ್ ಆನ್ ಆ್ಯಂಡ್ ಆಪ್ಷನ್ ಬಟನ್ ಬರುತ್ತೆ. ಇದು ನಿಮಗೆ ಲೈಟ್ ಕೂಡ ನೋಡ್ತಾ ಇರ್ಬೋದು. ನಿಮ್ಗೆ ಲೈಟ್ ಆಪ್ಷನ್ಸು ಗಾಡಿ ಆಫ್ ಆಗಿರೋದ್ರಿಂದ ಲೈಟ್ ಬರ್ತಲ್ಲ. ಸೊ ಲೈಟ್ ಆಲೋಜಿನ್ ಲೈಟ್ ಬರುತ್ತೆ. ಹಾಗೆ ಸನ್ರೂಫ್ ಕೂಡ ನೋಡ್ತಾ ಇರ್ಬೋದು. ಸನ್ರೂಫ್ ಡಿಸೆಂಟ್ ಎನಫ್ ಅಂತ ಹೇಳ್ಬೋದು. ಸೊ ಟಾಪ್ ಎಂಡ್ಗೆ ನಿಮಗೆ ಸನ್ರೂಫ್ ಕೂಡ ಸಿಗುತ್ತೆ. ವ್ಯೂದು ರಿವ್ಯೂ ಇದಾಗಿತ್ತು. ಸೊ ರಿಯರ್ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋಣ ಬನ್ನಿ. ಸೊ ರಿಯರ್ ಸೈಡಲ್ಲಿ ನಿಮಗೆ ಡೋರ್ ಹ್ಯಾಂಡಲ್ಸು ಡಾರ್ಕ್ ಕ್ರೋಮ್ ಡೋರ್ ಹ್ಯಾಂಡಲ್ಸ್ ಬರುತ್ತೆ. ಹಾಗೆ ಡೋರ್ ಪ್ಯಾಡಲ್ಸಲ್ಲಿ ಬರೋದ್ರೆ ನಿಮಗೆ ಸೇಮ್ ಕ್ಯಾರಿ ಓವರ್ ಮಾಡಿದ್ದಾರೆ ಅಂತ ಹೇಳ್ಬೋದು. ವೈಟ್ ಕಲರ್ ಮತ್ತು ಡಾರ್ಕ್ ಬ್ಲೂ ಥೀಮು. ಸೊ ವಿತ್ ನಿಮ್ಗೆ ಇಲ್ಲೊಂದಷ್ಟು ಸಾಫ್ಟ್ ಟಚ್ ಬರುತ್ತೆ. ಹಾಗೆ ಬೋಸ್ ಸ್ಪೀಕರ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ವಿತ್ ನಿಮಗೆ ಇಲ್ಲೊಂದು 1 ಲೀಟರ್ ಆಫ್ ಬಟರ್ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ರಿಯರಲ್ಲಿ ಇನ್ನೊಂದೇನೆಂದರೆ ನಿಮಗೆ ಸನ್ ವೈಸರ್ ಬರುತ್ತೆ ಅಂತ ಹೇಳ್ಬೋದು. ಸೊ ಸನ್ ವೈಸರ್ ನಿಮಗೆ ಸೊ ಒಂದು ಒಳ್ಳೆ ಕೂಲ್ ಫೀಚರ್ಸ್ ಅಂತ ಹೇಳ್ಬೋದು. ಇನ್ನು ರಿಯರ್ ಕಂಫರ್ಟ್ ನೋಡಿದ್ರೆ ಸೊ ಫ್ರಂಟಲ್ಲಿ ಸೀಟು ನನ್ನ ನೈಟಿಗೆ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ರಿಯರ್ ಕಂಫರ್ಟ್ ನೋಡಿದ್ರೆ ನಿಮಗೆ ನೀ ರೂಮ್ ಸಫಿಷಿಯೆಂಟ್ ಎನಫ್ ಅಂತ ಹೇಳ್ಬೋದು. ಹಾಗೆ ಹೆಡ್ ರೂಮ್ ಅಷ್ಟೇ ತುಂಬ ಸಖತ್ತಾಗಿದೆ. ಇದು ನಿಮಗೆ ಇದರಲ್ಲಿ ಇನ್ನೊಂದೇನೆಂದರೆ ರಿಕ್ಲೈನ್ ಆಪ್ಷನ್ಸ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು, ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ರಿಕ್ಲೈನ್ ಮಾಡ್ಕೋಬೋದು. ಸೊ ರಿಯರ್ ಸೀಟಲ್ಲಿ ನಿಮಗೆ ರಿಕ್ಲೈನ್ ಆಪ್ಷನ್ಸ್ ಬರುತ್ತೆ. ಹಾಗೆ ಸೆಂಟ್ರಲ್ಲಿ ನಿಮಗೆ ಸೊ ಕಪ್ ಹೋಲ್ಡ್ರ್ ಜೊತೆಗೆ ಆರ್ಮ್ರೆಸ್ಟ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಸೊ ರಿಯರ್ AC ವೆಂಟ್ಸ್ ಕೂಡ ನೋಡ್ತಾ ಇರ್ಬೋದು. ರಿಯರ್ AC ವೆಂಟ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ರಿಯರಲ್ಲಿ ಹಾಗೆ ಟೈಪ್ C ಚಾರ್ಜಿಂಗ್ ಪೋರ್ಟ್ ಬರುತ್ತೆ, 2 ಚಾರ್ಜಿಂಗ್ ಪೋರ್ಟು. ಸೊ ನಿಮಗೆ ಅಡ್ಜಸ್ಟೇಬಲ್ ಹೆಡ್ರೆಸ್ಟ್ ಬರುತ್ತೆ 2 ಪ್ಯಾಸೆಂಜರ್ಸ್ಗೆ. ಮತ್ತು ಕುತ್ಕೊಳ್ಳೋದು ಅಷ್ಟೇ, ನೀವು ಆರಾಮಾಗಿ 3 ಪ್ಯಾಸೆಂಜರ್ಸ್ ಕುತ್ಕೊಂಡು ಲಾಂಗ್ ಡ್ರೈವ್ ಎಲ್ಲನೂ ಹೋಗೋಷ್ಟು ಸ್ಪೇಸ್ ಕೊಟ್ಟಿದ್ದಾರೆ. ಸೊ ವೀಕ್ಷಕರೇ, ಇಷ್ಟ ಆಗಿತ್ತು Hyundai Venue ಫೇಸ್ ಲಿಫ್ಟ್ನ ರಿವ್ಯೂ. ಸೊ ಯಾರ್ಯಾರು ಒಂದು ಒಳ್ಳೆ ಪ್ರೈಸ್ ಪಾಯಿಂಟ್ ಆಫ್ ವ್ಯೂಲ್ಲಿ ಒಂದು ಒಳ್ಳೆ ಸಬ್ ಕಾಂಪ್ಯಾಕ್ಟ್ SUV ನೋಡ್ತಾ ಇದ್ದೀರಾ, ಮತ್ತು ವಿತ್ ಸ್ಪೆಕ್ಸು ಫೀಚರ್ಸ್ಗಳಿರೋದು, ಲೋಡೆಡ್ ಫುಲ್ಲಿ ಲೋಡೆಡು, ಲೆವೆಲ್ 2 ADAS ಮತ್ತು ಕರ್ವ್ ಡಿಸ್ಪ್ಲೇ, ಹಾಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ದು 360 ಡಿಗ್ರಿ ಕ್ಯಾಮ್ರಾ ಆಗಿರ್ಬೋದು, ಅವೆಲ್ಲ ನೋಡ್ತಾ ಇದ್ದೀರಾ, ಅವ್ರಿಗೆಲ್ಲ ಒಂದು ಒಳ್ಳೆ ಗುಡ್ ಚಾಯ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನಮ್ಮನೆ ಭೇಟಿ ನೆಕ್ಸ್ಟ್ ವೀಡಿಯೋಸ್ಗಳನ್ನ. ಥ್ಯಾಂಕ್ ಫಾರ್ ವಾಚಿಂಗ್.